ನಮಸ್ಕಾರ. ಶ್ರೀಕೃಷ್ಣನ ಪತ್ನಿಯರ ಬಗ್ಗೆ ಮಾತಾಡುವಾಗ ನಮ್ಮ ಕಣ್ಮುಂದೆ ಹಲವು ಚಿತ್ರಗಳು ಬರುತ್ತೆ. ಆದ್ರೆ ಒಬ್ಬಳು ರಾಣಿ ಮಾತ್ರ ತನ್ನ ಸೌಂದರ್ಯದಿಂದ ಅಷ್ಟೇ ಅಲ್ಲ, ತನ್ನ ಪರಾಕ್ರಮ, ತನ್ನ ಅಚಲವಾದ ಸ್ವಾಭಿಮಾನದಿಂದ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿದ್ದಾಳೆ. ಬನ್ನಿ, ಇಂದು ಆ ಪ್ರಭಾವಶಾಲಿ ರಾಣಿಯ ಕಥೆಯನ್ನ ನೋಡೋಣ. ಅವಳೇ ಸತ್ಯಭಾಮ. ಹಾಗಿದ್ರೆ ಈ ಪ್ರಶ್ನೆಯಿಂದಲೇ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಕೃಷ್ಣನಿಗೆ ಅಷ್ಟಮಹಿಷಿಯರಿದ್ರು, ಹೌದು. ಆದರೆ ಅವರಲ್ಲಿ ಅಧಿಕಾರ, ಸಂಪತ್ತು ಮತ್ತು ಅದಕ್ಕೂ ಮಿಗಿಲಾಗಿ ಅಪ್ರತಿಮ ಶೌರ್ಯವನ್ನು ಹೊಂದಿದ್ದ ಒಬ್ಬಳು ಮಾತ್ರ ಎಲ್ಲರಿಗಿಂತಲೂ ಭಿನ್ನವಾಗಿ ನಿಲ್ಲುತ್ತಾಳೆ. ಯಾರು ಆಕೆ? ಹೌದು, ಆ ಸಾಹಸಿ ರಾಣಿಯೇ ಸತ್ಯಭಾಮೆ. ನೋಡಿ, ಆಕೆಯ ಕಥೆ ಕೇವಲ ಅರಮನೆಯ 4 ಗೋಡೆಗಳ ಮಧ್ಯ ನಡೆದಿದ್ದಲ್ಲ. ಇದು ಯುದ್ಧಭೂಮಿಯಲ್ಲಿ ನಿಂತು ಶತ್ರುಗಳನ್ನು ಎದುರಿಸಿದ ಒಬ್ಬ ಧೀರ ವನಿತೆಯ ಚರಿತ್ರೆ. ಆಕೆಯ ವ್ಯಕ್ತಿತ್ವ ಎಷ್ಟು ಸಂಕೀರ್ಣವಾಗಿತ್ತು ಅನ್ನೋದನ್ನ ಈಗ ಒಂದೊಂದಾಡಿ ಬಿಡಿಸಿ ನೋಡೋಣ. ಮೊದಲನೆಯದಾಗಿ, ಸತ್ಯಭಾಮೆಯ ಮೂಲವೇ ದೈವಿಕ. ಆಕೆ ಬೇರಾರೂ ಅಲ್ಲ, ಸಾಕ್ಷಾತ್ ಭೂದೇವಿಯ ಅವತಾರ. ಬಹುಶಃ ಇದೇ ಕಾರಣಕ್ಕೆ ಆಕೆಯಲ್ಲಿ ಕ್ಷಾತ್ರಧರ್ಮ ಅಂದ್ರೆ ಒಬ್ಬ ಯೋಧನಿಗೆ ಇರ್ಬೇಕಾದ ಆ ಧೈರ್ಯ, ಆ ಕರ್ತವ್ಯ ಪ್ರಜ್ಞೆ ಮತ್ತು ನ್ಯಾಯಪರತೆ ರಕ್ತದಲ್ಲೇ ಬೆರೆತು ಹೋಗಿತ್ತು. ಆಕೆ ಯಾದವ ರಾಜ ಸತ್ರಾಜಿತನ ಮಗಳು. ಈ ಸತ್ರಾಜಿತನಿಗೆ ಸೂರ್ಯದೇವನಿಂದ ಒಂದು ದಿವ್ಯವಾದ ಶಮಂತಕ ಮಣಿ ವರವಾಗಿ ಸಿಕ್ಕಿತ್ತು. ಅದೆಂಥ ಮಣಿ ಅಂದ್ರೆ ಅದಿದ್ದಲ್ಲಿ ಸಂಪತ್ತು, ಶಕ್ತಿ ಎಲ್ಲವೂ ತಾನಾಗಿಯೇ ಹರಿದು ಬರ್ತಿತ್ತು. ಅಂದ್ರೆ ಸತ್ಯಭಾಮೆ ಹುಟ್ಟಿನಿಂದಲೇ ಅತ್ಯಂತ ಪ್ರಭಾವಿ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಬೆಳೆದವಳು. ಇನ್ನು ಸತ್ಯಭಾಮೆ ಕೃಷ್ಣರ ವಿವಾಹದ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಆ ಶಮಂತಕ ಮಣಿ ಇದ್ದಕ್ಕಿದ್ದಂತೆ ಕಳ್ದೋಗುತ್ತೆ. ಆಗ ಆ ಕಳ್ಳತನದ ಆರೋಪ ನೇರವಾಗಿ ಬರೋದು ಕೃಷ್ಣನ ಮೇಲೆ. ಆದರೆ ಕೃಷ್ಣ ತನ್ನ ಮೇಲಿನ ಆರೋಪವನ್ನ ಸುಳ್ಳು ಅಂತ ಸಾಬೀತು ಮಾಡಿ ಆ ಮಣಿಯನ್ನ ಹುಡುಕಿ ತಂದು ಕೊಟ್ಟಾಗ ಸತ್ರಾಜಿತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಕೃಷ್ಣನ ಗೌರವಕ್ಕೆ ಮೆಚ್ಚಿ ಸತ್ಯಭಾಮೆಯನ್ನ ಕೊಟ್ಟು ಮದುವೆ ಮಾಡ್ತಾನೆ. ಅಂದ್ರೆ ಇದೊಂದು ಗೌರವ ಮತ್ತು ನ್ಯಾಯದ ಮೇಲೆ ನಿಂತ ಸಂಬಂಧವಾಗಿತ್ತು. ಸರಿ, ಈಗ ಆಕೆಯ ವ್ಯಕ್ತಿತ್ವದ 2 ಅತ್ಯಂತ ಪ್ರಮುಖ ಮುಖಗಳನ್ನ ನೋಡೋಣ. ಒಂದು ಆಕೆಯ ಅಪ್ರತಿಮ ಯೋಧ ಸ್ಫೂರ್ತಿ, ಇನ್ನೊಂದು ಆಕೆಯ ಅಚಲವಾದ ಸ್ವಾಭಿಮಾನ. ನರಕಾಸುರನ ಸಂಹಾರದ ಪ್ರಸಂಗ ಇದಕ್ಕೊಂದು ಅದ್ಭುತ ಉದಾಹರಣೆ. ಕೃಷ್ಣನ ಜೊತೆ ಯುದ್ಧಭೂಮಿಗೆ ಹೋದಾಗ ನರಕಾಸುರನ ಒಂದು ಪ್ರಬಲ ಅಸ್ತ್ರಕ್ಕೆ ಸಾಕ್ಷಾತ್ ಕೃಷ್ಣನೇ ಮೂರ್ಛೆ ಹೋಗ್ತಾನೆ. ಯೋಚನೆ ಮಾಡಿ, ಆ ಕ್ಷಣದಲ್ಲಿ ಯುದ್ಧಭೂಮಿ ನಿಂತೋಗ್ಬೇಕಿತ್ತು. ಆದ್ರೆ ಇಲ್ಲ, ಸ್ವಲ್ಪವೂ ಅಂಜದೆ ಸತ್ಯಭಾಮೆ ರಥದ ಚುಕ್ಕಾಣಿ ಹಿಡಿದು ತಾನೇ ಯುದ್ಧ ಮುಂದುವರಿಸ್ತಾಳೆ. ಯಾಕಂದ್ರೆ ಇದರ ಹಿಂದೆ ಒಂದು ದೈವಿಕ ಸಂಕಲ್ಪ ಇತ್ತು. ಭೂದೇವಿಯ ಮಗನಾದ ನರಕಾಸುರನ ಅಂತ್ಯ ಆಕೆಯದ್ದೇ ಅವತಾರವಾದ ಸತ್ಯಭಾಮೆಯ ಕೈಯಿಂದಲೇ ಆಗ್ಬೇಕಿತ್ತು. ಇನ್ನೊಂದು ಪ್ರಸಂಗ ಆಕೆಯ ಸ್ವಾಭಿಮಾನಕ್ಕೆ ಹಿಡಿದ ಕನ್ನಡಿಯ ಹಾಗೆ. ದೇವಲೋಕದಲ್ಲಿ ಮಾತ್ರ ಇರುವ ಪವಿತ್ರ ಪಾರಿಜಾತ ವೃಕ್ಷವನ್ನೇ ತನಗಾಗಿ ಭೂಮಿಗೆ ತರಬೇಕು ಅಂತ ಕೃಷ್ಣನ ಬಳಿ ಹಠ ಹಿಡಿಯುತ್ತಾಳೆ. ಇದು ಕೇವಲ ಒಂದು ಹಠವಾಗಿರ್ಲಿಂದ, ತನ್ನ ಪತಿ ಬೇರೆ ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನೋ ಆಕೆಯ ಹೆಮ್ಮೆ ಮತ್ತು ಕೃಷ್ಣನ ಮೇಲಿದ್ದ ಆಳವಾದ ಪ್ರೀತಿಯ ಪ್ರತಿಬಿಂಬವೂ ಆಗಿತ್ತು. ಈಗ ನಾವು ಸತ್ಯಭಾಮೆಯ ಜೀವನದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ದೇವೆ. ಇದು ಆಕೆಯ ಸ್ವಾಭಿಮಾನವನ್ನೇ ಪ್ರಶ್ನೆ ಮಾಡಿ ನಿಜವಾದ ಮೌಲ್ಯ ಅಂದ್ರೆ ಏನು ಅಂತ ಆಕೆಗೆ ಕಲಿಸಿದ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು. ಆ ಸವಾಲೆ ತುಲಾಭಾರ. ಸತ್ಯಭಾಮೆ ತನ್ನ ಹತ್ತಿರ ಇರೋ ಎಲ್ಲಾ ಚಿನ್ನ, ಆಭರಣ, ಸಂಪತ್ತನ್ನೆಲ್ಲ ಬಳಸಿ ಕೃಷ್ಣನ ತೂಕಕ್ಕೆ ಸಮವಾಗಿ ತೂಗಲು ಪ್ರಯತ್ನಿಸ್ತಾಳೆ. ತಕ್ಕಡಿಯ ಒಂದು ಕಡೆ ಆಕೆಯ ಅಪಾರ ಸಂಪತ್ತು, ಇನ್ನೊಂದು ಕಡೆ ಸಾಕ್ಷಾತ್ ಕೃಷ್ಣ. ಆದ್ರೆ ಆಗಿದ್ದೇನು ಗೊತ್ತಾ? ತನ್ನ ಖಜಾನೆಯಲ್ಲಿದ್ದ ಪ್ರತಿಯೊಂದು ಬಂಗಾರದ ನಾಣ್ಯ, ವಜ್ರ ವೈಢೂರ್ಯಗಳನ್ನ ತಕ್ಕಡಿಯ ಮೇಲೆ ರಾಶಿ ಹಾಕಿದ್ರೂ ಆ ತಕ್ಕಡಿಯ ಮುಳ್ಳು ಒಂದಿಂಚೂ ಅಲುಗಾಡ್ಲಿಲ್ಲ. ಭೌತಿಕ ಸಂಪತ್ತೇ ಸರ್ವಸ್ವ ಅಂತ ನಂಬಿದ್ದಾಕೆಯ ಅಹಂಕಾರ ಆ ಕ್ಷಣದಲ್ಲಿ ಪುಡಿಪುಡಿಯಾಯ್ತು. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ನಿಜವಾದ ಕಥೆ ಶುರುವಾಗೋದೇ ಇಲ್ಲಿಂದ. ಇಲ್ಲಿಂದಲೇ ಸತ್ಯಭಾಮೆಗೆ ಜೀವನದ ಒಂದು ಶ್ರೇಷ್ಠ ಪಾಠ ಸಿಗುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಸತ್ಯಭಾಮಿಯ ಹತಾಶೆ. ಆಕೆಯ ಹೋರಾಟವನ್ನ ನೋಡಿದ ಕೃಷ್ಣನ ಮತ್ತೊಬ್ಬ ಪತ್ನಿ ರುಕ್ಮಿಣಿ ತುಂಬಾನೇ ವಿನಯದಿಂದ ಮುಂದೆ ಬರ್ತಾಳೆ. ಯಾವುದೇ ಸಂಪತ್ತಿನ ಪ್ರದರ್ಶನವಿಲ್ಲದೆ, ಆಡಂಬರವಿಲ್ಲದೆ ಆಕೆ ತಂದಿದ್ದು ಕೇವಲ ಒಂದೇ ಒಂದು ವಸ್ತು, ಸಂಪೂರ್ಣ ಪರಿಶುದ್ಧವಾದ ಭಕ್ತಿಯಿಂದ ಕೂಡಿದ ಒಂದು ತುಳಸೀದಳ. ಮತ್ತು ಒಂದು ಪವಾಡವೇ ನಡೆದುಹೋಯಿತು. ಆ ಒಂದೇ ಒಂದು ತುಳಸಿ ದಳವನ್ನು ತಕ್ಕಡಿಯ ಮೇಲೆ ಇಟ್ಟ ತಕ್ಷಣವೇ ಕೃಷ್ಣನಿದ್ದ ತಕ್ಕಡಿ ಮೇಲಕ್ಕೆ ಬಂದು ಎರಡೂ ಸಮನಾದವು. ಸತ್ಯಭಾಮಿಯ ಇಡೀ ಸಂಪತ್ತು ಮಾಡಲಾಗದನ್ನ ಪರಿಶುದ್ಧ ಭಕ್ತಿಯಿಂದ ಅರ್ಪಿಸಿದ ಆ ಒಂದೇ ಒಂದು ಎಲೆ ಮಾಡಿ ತೋರಿಸಿತು. ಆಗ ಅರ್ಥವಾಯ್ತು, ನಿಜವಾದ ತೂಕ ಇರುವುದು ಸಂಪತ್ತಿಗಲ್ಲ, ಸಮರ್ಪಣಾ ಭಾವಕ್ಕೆ ಅಂತ.
ಹಾಗಾದ್ರೆ ಸತ್ಯಭಾಮೆಯ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದದ್ದು ಏನು? ಆಕೆಯ ವ್ಯಕ್ತಿತ್ವದ ಒಂದು ಸಂಪೂರ್ಣ ಚಿತ್ರಣವನ್ನು ಈಗ ನೋಡೋಣ. ನೋಡಿ, ಸತ್ಯಭಾಮೆ ಕೇವಲ ಪರಾಕ್ರಮಿ ಯೋಧೆ ಅಥವಾ ಹೆಮ್ಮೆಯ ರಾಣಿ ಮಾತ್ರ ಆಗಿರ್ಲಿಲ್ಲ. ಆಕೆ ತನ್ನ ಅಹಂಕಾರವನ್ನ ಬದಿಗಿಟ್ಟು ಭಕ್ತಿಯ ಶಕ್ತಿಯನ್ನ ಅರ್ಥಮಾಡಿಕೊಂಡವಳು. ಹೀಗೆ ಅವಳ ಕ್ಷಾತ್ರತೇಜ ಮತ್ತು ವಿನಯಶೀಲ ಭಕ್ತಿ ಎರಡೂ ಸೇರಿ ಆಕೆಯ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸಿದವು. ಅಂದ್ರೆ ಶಕ್ತಿ ಮತ್ತು ಶ್ರದ್ಧೆ ಒಂದಾದಾಗ ಮಾತ್ರ ವ್ಯಕ್ತಿತ್ವ ಪೂರ್ಣವಾಗುತ್ತೆ. ಕೊನೆಯದಾಗಿ ಸತ್ಯಭಾಮೆಯ ಕಥೆ ನಮ್ಮೆಲ್ಲರ ಮುಂದಿಡುವ ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಜೀವನದಲ್ಲಿ ನಿಜವಾದ ಮೌಲ್ಯ ಯಾವುದಕ್ಕಿದೆ? ನಾವು ಕೂಡಿಟ್ಟ ಸಂಪತ್ತಿಗ ಅಥವಾ ನಾವು ತೋರುವ ನಿಸ್ವಾರ್ಥವಾದ ಪ್ರೀತಿ ಮತ್ತು ಭಕ್ತಿಗ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆ ಮುಗಿಯಿತು. ಯೋಚಿಸಿ ನೋಡಿ.